ಅದ್ದೂರಿ ಶ್ರೀ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಮಹೋತ್ಸವ ಕಣ್ಮನ ಸೆಳೆದ ಕರಗದ ನೃತ್ಯ ಕಣ್ತುಂಬಿಕೊಂಡ ಸಹಸ್ರಾರು ಸಾರ್ವಜನಿಕರು. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಅದ್ದೂರಿ ಜಾತ್ರಾ ಮಹೋತ್ಸವ ಬ್ರಹ್ಮರಥೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ ಗಮನ ಸೆಳೆದ ಸ್ವಾಮಿಯ ಅಲಂಕಾರ. ವಿಶ್ವದೆಲ್ಲೆಡೆ ಅಮ್ಮಂದಿರ ದಿನಾಚರಣೆ ಅಮ್ಮನ ಹೆಸರಲ್ಲಿ ಉಚಿತ ಆರೋಗ್ಯ ಸೇವೆ ಸಾರ್ಥಕತೆ ಮೆರೆದ ಶಾಸಕ ಪ್ರದೀಪ್ ಈಶ್ವರ್. ದಿನಕ್ಕೊಂದು ಆಯಾಮ ಪಡೆಯುತ್ತಿರುವ ಕುಡಿಯುವ ನೀರು ಯೋಜನೆ ಕಗ್ಗಂಟಾದ ಅಮಾನಿ ಬೈರಸಾಗರ ಕೆರೆ ನೀರಿನ ವಿಚಾರ ಕೆಲವರ ಷಡ್ಯಂತ್ರದಿಂದ ಯೋಜನೆಗೆ ಅಡ್ಡಿ ಎಂದ ಶಾಸಕ ಪುಟ್ಟಸ್ವಾಮಿ ಗೌಡ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಬಾಗೇಪಲ್ಲಿಯಲ್ಲಿ ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿಯ ದೇಗುಲದಲ್ಲಿ ಶ್ರೀ ಧರ್ಮರಾಯ ಸ್ವಾಮಿಯ 36ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಬಾಗೇಪಲ್ಲಿ ಪಟ್ಟಣದ ಶ್ರೀ ಗಂಗಮ್ಮ ದೇವಿ ಟ್ರಸ್ಟ್ ಹಾಗೂ ಕರಗ ಮಹೋತ್ಸವ ಸಮಿತಿ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಧರ್ಮರಾಯನ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕರಗ ಹೊರುವ ಪೂಜಾರಿ ಮೇಲೂರು ಧರ್ಮೇಂದ್ರ ವೀರಕುಮಾರರೊಂದಿಗೆ ತಮಟೆ ವಾದ್ಯಗಳೊಂದಿಗೆ ಪಟ್ಟಣದ ಕೆವಿ ಟ್ರಸ್ಟ್ ಆವರಣದಲ್ಲಿ ಬಳೆ ತೊಡಿಸುವ ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ನೆರವೇರಿತು. ನಂತರ ಶ್ರೀ ಗಂಗಮ್ಮ ದೇವಾಲಯದಲ್ಲಿ ಶ್ರೀ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕರಗ ಹೊತ್ತು ಮೇಲೂರು ಧರ್ಮೇಂದ್ರ ಗರ್ಭಗುಡಿಯಿಂದ ಹೊರಗೆ ಬರುತ್ತಿದ್ದಂತೆ ವೀರಕುಮಾರರು ತಮ್ಮ ವೀರಾವೇಶ ತೋರಿಸಿದ್ದಾರೆ. ಸಾರ್ವಜನಿಕರು ಗೋವಿಂದ ಗೋವಿಂದ ಎನ್ನುತ್ತಾ ಕರಗಕ್ಕೆ ಹೂವನ್ನ ಸಮರ್ಪಿಸುವುದರ ಮೂಲಕ ಸ್ವಾಗತಿಸಿದ್ದಾರೆ. ದೇವಾಲಯದ ಮುಂಭಾಗದಲ್ಲಿ ತಮಟೆ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ವಿವಿಧ ಭಂಗಿಗಳಲ್ಲಿ ನೃತ್ಯ ಮಾಡಿ ಗಮನ ಸೆಳೆದಿದ್ದಾರೆ. ಇನ್ನು ಕರಗದ ನೃತ್ಯಕ್ಕಾಗಿ ಪಟ್ಟಣದ ವಿವಿಧ ಕಡೆಯಿಂದ ವೇದಿಕೆಗಳನ್ನು ಸಿದ್ಧಪಡಿಸಲಾಗಿತ್ತು. ಜಾನಪದ ಹಾಡುಗಳು, ಭಕ್ತಿಗೀತೆಗಳಿಗೆ ನೃತ್ಯ ಮಾಡುತ್ತಾ ಜನರನ್ನ ರಂಜಿಸಿದ್ರು. ಪಟ್ಟಣದ ಕೆಇಬಿ ಕಾಲೋನಿ, ಕಣಚ ರಸ್ತೆ, ಆವಲ ಮಂದೆ ರಸ್ತೆ, ಹಳೆ ಕೋರ್ಟ್ ರಸ್ತೆ, ಪೊಲೀಸ್ ಬಡಾವಣೆ, ಅಂಬೇಡ್ಕರ್ ನಗರ, ಕುಂಬಾರಪೇಟೆ, ಗೋಳೂರು ರಸ್ತೆ, ಕೊತ್ತಪಲ್ಲಿ, ದರ್ಗಾ ಮೊಹಲ್ಲಾ ಮತ್ತಿತರ ಬಡಾವಣೆಗಳಲ್ಲಿ ಸಂಚಾರ ಮಾಡಿ ಭಕ್ತರು ಕರಗಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಕರಗ ಮಹೋತ್ಸವಕ್ಕೆ ನೆರೆಯ ಆಂಧ್ರ ಸೇರಿದಂತೆ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಂದಲೂ ಸಹ ಸುಮಾರು 50,000ಕ್ಕೂ ಹೆಚ್ಚು ಸಾರ್ವಜನಿಕರು ಆಗಮಿಸಿ ಕರಗದ ನೃತ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ.
ಬಾಗೇಪಲ್ಲಿಯಲ್ಲಿ ಸುಮಾರು 36 ವರ್ಷಗಳಿಂದ ಕರಗವನ್ನು ಆಚರಿಸಲಾಗ್ತಾಯಿದೆ. ಇದು ನಾಡು ನುಡಿ ಐತಿಹಾಸಿಕ ಪರಂಪರೆ ಹಿನ್ನೆಲೆಯಲ್ಲಿ ಈ ದಿವಸ ಬಾಗೇಪಲ್ಲಿಯಲ್ಲಿ ಸಹ ಕರಗ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಶ್ರೀ ಗಂಗಮ್ಮ ಗುಡಿ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಿಯೋಜಿಸಲಾಗಿದೆ. ಇದರಲ್ಲಿ ವಿವಿಧ ಕಡೆಯಿಂದ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕದ ಕೆಲವು ಭಾಗಗಳಿಂದ ಈ ಒಂದು ಕರಗ ಮಹೋತ್ಸವ ಪ್ರತ್ಯೇಕವಾಗಿ ಇದು ಪ್ರಸಿದ್ಧವಾದಂಥ ಒಂದು ಬಾಗೇಪಲ್ಲಿ ಕರಗ. ಇವತ್ತು ವಾಹಿನಿ ಕುಲದ ಧರ್ಮೇಂದ್ರ ಅನ್ನೋರು, ಮೇಲೂರು ಧರ್ಮೇಂದ್ರದವರು ಈ ಒಂದು ಕರಗದ ಒಂದು ಉತ್ಸವವನ್ನು ಆಚರಿಸಲಿಕ್ಕೆ ಅವರೇ ಮುಂದೆ ಇರುತ್ತಾರೆ. ಇವತ್ತು ಎಲ್ಲ ಈ ಪ್ರದೇಶದ ಎಲ್ಲ ಜನರು ಶ್ರದ್ಧೆ ಮತ್ತು ಭಕ್ತಿಯಿಂದ ಶ್ರೀ ಗಂಗಮ್ಮ ದೇವತೆಯ ಒಂದು ಆಶ್ರಯದಲ್ಲಿ ಈ ಕರಗವನ್ನು ಆಚರಿಸಲಾಗ್ತಾ ಇದೆ. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ನೇತೃತ್ವದಲ್ಲಿ ಬಾಗೇಪಲ್ಲಿ ಪಟ್ಟಣ ಶ್ರೀ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬಾಗೇಪಲ್ಲಿಯ ಕರಗ ಮಹೋತ್ಸವಕ್ಕೆ ಈ ಬಾರಿ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿದ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು, ಕರಗ ಸಮಿತಿ ಸದಸ್ಯರಾದ ಬಿಆರ್ ನರಸಿಂಹನಾಯ್ಡು, ಎಜಿ ಸುಧಾಕರ್, ಸಿಎಸ್ ವೆಂಕಟೇಶ್, ಮರಿಯಪ್ಪ ಮತ್ತಿತರರು ಇದ್ದರು. ಬಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಮತ್ತು ಶ್ರೀ ಅಮೃತಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಬಿಕ್ಕಲಹಳ್ಳಿ ಗ್ರಾಮದ ಬಳಿ ಇರುವ ಪಂಚನದಿ ಕ್ಷೇತ್ರದ ಪ್ರಸಿದ್ಧ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಅರ್ಕ ಗಣಪತಿ, ಮಹಾಬಲೇಶ್ವರ, ಪ್ರಸನ್ನಾಂಬಿಕಾ, ನಾಗಸುಬ್ರಹ್ಮಣ್ಯ, ಪಂಚಮುಖಿ ಆಂಜನೇಯ, ಶನೇಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದು ಸತತ 20 ವರ್ಷಗಳಿಂದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡಿಕೊಂಡು ಬರಲಾಗುತ್ತಿದೆ. ಭಾನುವಾರ ಜಾತ್ರಾ ಮಹೋತ್ಸವ ಮತ್ತು ಶ್ರೀ ಅಮೃತಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. 2 ದಿನಗಳಿಂದ ನಡೆದ ಈ ಜಾತ್ರಾ ಮಹೋತ್ಸವ ವಿವಿಧ ದೈವಿ ಕಾರ್ಯಕ್ರಮಗಳ ಮೂಲಕ ಭಕ್ತರ ಕೃಪೆಗೆ ಪಾತ್ರವಾಗಿತ್ತು. ಶ್ರೀ ಯೋಗಿ ಮುನೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ವಿಶೇಷವಾಗಿ ಮಂಚನಹಳ್ಳಿಯ ಶ್ರೀ ಕ್ಷೇತ್ರ ಶನೇಶ್ವರ ದೇವಾಲಯದ ಬಸವಪ್ಪ ಭಾಗಿಯಾಗಿ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಸುಮಾರು ಒಂದು 10 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಬರ್ತೀವಿ. ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ಈ ಕ್ಷೇತ್ರಕ್ಕೆ ಬಂದು ನಾವು ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡಾಗ ಇಲ್ಲಿ ಬಂದು ಬೇಡ್ಕೊಂಡು ಕೇಳ್ಕೊಂಡು ಹತ್ಕೊಂಡು ಸುರ್ಕೊಂಡು ಕೇಳ್ಕೊಂಡಿದ್ದಕ್ಕೆ ನಮ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ನಾವು ವರ್ಷ ಜಾತ್ರೆಗೆ ಬರ್ತೀವಿ, ಮತ್ತು ಅಮಾವಾಸ್ಯೆಗೆ, ಪೌರ್ಣಮಿಗೆ ಯಾವಾಗಲೂ ಬರ್ತೀವಿ. ಪೂಜೆಗೆ ನಾವು ಮಿಸ್ ಮಾಡೋದೇ ಇಲ್ಲ. ಎಂಥ ಟೈಮಲ್ಲೂ ಇಲ್ಲಿ ಪೂಜೆ ಮಾತ್ರ ಮಿಸ್ ಮಾಡೋದಿಲ್ಲ. ನಾವು ಬಂದು ಕೇಳ್ಕೊಂಡು ಬೇಡ್ಕೊಂಡು ಹೋದ್ಮೇಲೆ ನಮಗೆಲ್ಲ ಒಳ್ಳೆಯದಾಗಿದೆ.
ಮಕ್ಕಳ ವಿಚಾರಕ್ಕಾಗಲಿ, ಸಾಲದ ಬಾಧೆಗಾಗಲಿ, ಪ್ರತಿಯೊಂದಕ್ಕೂ ಅಷ್ಟೇ, ಜಾಬ್ ವಿಚಾರಕ್ಕಾಗಲಿ ಪ್ರತಿಯೊಂದರಲ್ಲೂ ಅಷ್ಟೇ ನಾವು ಚೆನ್ನಾಗಿ ಕೇಳಿಕೊಂಡು ನಮ್ಗೆ ಚೆನ್ನಾಗಿ ಒಳ್ಳೇದು ಮಾಡಿರೋದಕ್ಕೆ ನಾವು ಈ ದೇವ್ರನ್ನ ಜಾಸ್ತಿ ಭಕ್ತಿಯಿಂದ ತುಂಬ ನಂಬ್ತೀವಿ. ತುಂಬ ಸತ್ಯ ಇದೆ ಈ ದೇವರಲ್ಲಿ. ಸತ್ಯ ಇಲ್ಲದಿದ್ದರೆ ಈ ಕ್ಷೇತ್ರ ಇಷ್ಟು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ಭಕ್ತಾದಿಗಳು ಬರ್ತಾರೆ, ತುಂಬ ವಿಜೃಂಭಣೆಯಿಂದ ವರ್ಷವೂ ಅಷ್ಟೇ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ನಾವು ಆರತಿನೂ ಮಾಡ್ತೀವಿ, ನಮ್ಮ ಫ್ಯಾಮಿಲಿ ಫುಲ್ಲು ಬರ್ತೀವಿ, ಮಕ್ಕಳು, ಅತ್ತೆ ಮಾವ, ಚಿಕ್ಕಮ್ಮವರು ಚಿಕ್ಕಪ್ಪವರು ಎಲ್ಲರೂ ಬರ್ತೀವಿ. ನನ್ನ ಹೆಸರು ಇಂಚರ ಅಂತ. ನಾನು 4 ವರ್ಷದಿಂದ ಈ ಸನ್ನಿಧಿಗೆ ಬರ್ತಾ ಇದ್ದೀನಿ. ನನ್ನ ಮಗಳು ಕಾಲು ಆಕ್ಸಿಡೆಂಟ್ ಆಗಿತ್ತು, ಇಲ್ಲಿಗೆ ಬಂದು ಎಲ್ಲ ಸರಿ ಹೋಗಿದೆ. ಮಂಜುನಾಥ್ ಸರ್ ಮನೆ ಪಕ್ಕನೇ ನಮ್ಮ ಮನೆ ಇರೋದು. ನಮ್ಗೆ ಏನೇ ಅನುಕೂಲ ಏನೇ ಇದ್ರು, ಏನೇ ಮಾಡ್ಕೊಡ್ಬೇಕಾದ್ರೂ, ಮಕ್ಳಿಗೆ ಹುಷಾರಿಲ್ಲ ಅಂದ್ರೂ ಈ ಕ್ಷೇತ್ರಕ್ಕೆ ಬಂದು ನಮಗೆಲ್ಲ ಒಳ್ಳೇದಾಗುತ್ತೆ. ಅದೇ ತರ ನೀವು ಬೇಡ್ಕೊಂಡ್ರೆ ನಿಮ್ಗೂ ಸಹ ಒಳ್ಳೇದಾಗುತ್ತೆ. ನಾವು 4 ವರ್ಷದಿಂದ ಈ ಸನ್ನಿಧಿಗೆ ಬರ್ತಾ ಇದ್ದೀವಿ. ನನ್ನ ಮಗಳ ಆಕ್ಸಿಡೆಂಟ್ ಆಗಿತ್ತು, ಅಲ್ಲಿಂದ ನಾವು ಈ ಸನ್ನಿಧಿ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷಕ್ಕೂ ಜಾತ್ರೆಗೆ ಬಂದು ಶ್ರೀ ಯೋಗ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ನನ್ನ ಹೆಸರು ಪವಿತ್ರ, ಬ್ಯಾಂಗ್ಳೂರಿಂದ ಬರ್ತಾ ಇರೋದು. ಇಲ್ಲಿ ದೇವಸ್ಥಾನ ವಾತಾವರಣದಿಂದ ಹಿಡಿದು ಊಟದ ವ್ಯವಸ್ಥೆ ಎಲ್ಲನೂ ತುಂಬ ಚೆನ್ನಾಗಿದೆ. ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ, ಮತ್ತು ಎಲ್ಲದೂ ಒಳ್ಳೆಯದೇ ಆಗಿದೆ. ಇಲ್ಲಿ ನಂಬಿ ಬಂದವ್ರಿಗೆ ಯಾವುದೂ ಇದಾಗಿಲ್ಲ ಅಂತ ಹೇಳೋ ಹಾಗಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ದೇವಸ್ಥಾನ ವಾತಾವರಣ, ಊಟದ ವ್ಯವಸ್ಥೆಯಿಂದ ಹಿಡಿದು. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗ ಮುನೇಶ್ವರ ದೇವಾಲಯದ ಅಧ್ಯಕ್ಷರು ಮತ್ತು ಪ್ರಧಾನ ದತ್ತಿ ಬಿಕೆ ಮಂಜುನಾಥ ಸ್ವಾಮಿ ಮಾತನಾಡಿ, ಸತತ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದು, ದೇವರ ಪವಾಡದಿಂದಲೇ ಭಕ್ತರ ಕಷ್ಟಗಳು ದೂರವಾಗಿವೆ. ಹಾಗಾಗಿ ಯೋಗ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಜಾತ್ರಾ ಮಹೋತ್ಸವ ಮತ್ತು ಶ್ರೀ ಅಮೃತಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆದಿದ್ದು, ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಬಂದು ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಎಂದರು. ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿನ್ನೆಯಿಂದನೇ ನೀವು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮ ದೇವತೆಗಳು, 1, 2 ಅಲ್ಲ 9, 10, 11 ಗ್ರಾಮ ದೇವತೆಗಳನ್ನು ಕ್ಷೇತ್ರಕ್ಕೆ ಭಾಳ ಅದ್ದೂರಿಯಿಂದ ನಿನ್ನೆ ಸಂಜೆ ಕ್ಷೇತ್ರಕ್ಕೆ ಬರಮಾಡ್ಕೊಂಡಿದ್ದೇವೆ. ಮತ್ತು ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಶನೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಬರಬೇಕಾದ್ರೆ ಮಳೆ ಸಮೇತ ಬರುತ್ತೆ. ಪ್ರತಿ ವರ್ಷ, ಈ ವರ್ಷ ಅಲ್ಲಾಗಲಿ ಒಂದು 20 ವರ್ಷದಿಂದ ನಡ್ಕೊಂಬರ್ತಾ ಇರೋಂಥ ಪದ್ಧತಿ. ಆ ಸ್ವಾಮಿ ಯಾವಾಗ ನಮ್ಮ ದ್ವಾರ ಬಾಗಿಲಿಗೆ ಎಂಟ್ರಿ ಆಗ್ತಾರೋ ಆ ಸಮಯದಲ್ಲಿ ಪ್ರತಿ ವರ್ಷವೂ ಸಮೇತ ಭಾಳ ಮಳೆ ಬರುತ್ತೆ. ನಿನ್ನೆ ಸಮೇತನೂ ಆಗಿದೆ. ನಮ್ಮ ಕ್ಷೇತ್ರದ ವಿಶೇಷ ಏನು ಅಂದರೆ, ಆ ಸ್ವಾಮಿ ನರಸಿಂಹಸ್ವಾಮಿ ಕ್ಷೇತ್ರಕ್ಕೆ ಬರ್ತಾರಂದರೆ ಆ ಅಪ್ಪನಿಗೆ ಅಷ್ಟು ಆನಂದ ಆಗುತ್ತೆ. ಈ ಕ್ಷೇತ್ರಕ್ಕೆ ಬರೋದಕ್ಕೆ ತುಂಬ ಇಷ್ಟ ಆ ಲಕ್ಷ್ಮೀ ನರಸಿಂಹಸ್ವಾಮಿಗೆ. ಮತ್ತು ಇವತ್ತು ನೀವು ನೋಡ್ಬೋದು, ಬೆಳಗ್ಗೆಯಿಂದನೂ ಹೋಮ ಹವನಗಳು, ಪಂಚಾಮೃತ ಅಭಿಷೇಕ ಎಲ್ಲವನ್ನು ಮಾಡ್ದೆ. ಮತ್ತು ಈ ಸರಿ ಏನು ಅಂದರೆ, ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದು, ಶಿವ ಪಾರ್ವತಿ ಜೊತೆ ನಂದಿನೂ ಇರಬೇಕು, ನಿಜವಾದ ನಂದಿಯನ್ನು ನಾವು ನೋಡಬೇಕು ಅಂತ ದೈವ ಸಂಕಲ್ಪದಿಂದ ನಂದಿ ಅತಿ ಬೆಲೆಯಿಂದ ಬಂದಿರತಕ್ಕಂಥ ನಂದಿ ಬೆಳಗ್ಗೆಯಿಂದ ನೀವು ಕ್ಷೇತ್ರ ಪೂರ್ತಿ ಒಂದು ದೇವರನ್ನು ಬಿಡದೆ ಎಲ್ಲ ಕಡೆ ದರ್ಶನ ಮಾಡ್ಕೊಂಡು ಒಳಗಡೆ ರಥೋತ್ಸವದ ಜೊತೆಯಲ್ಲಿ ನಂದಿಯನ್ನು ಕರ್ಕೊಂಡು ಹೋಗಿರೋದು ನಮ್ಮ ಕ್ಷೇತ್ರದಲ್ಲಿ ಭಾಳ ವಿಶೇಷ. ನೀವು ನೋಡ್ಬೋದು ಆ ನಂದಿ ಎಷ್ಟು ಚೆನ್ನಾಗಿ ಆನಂದದಿಂದ ಹಿಂದೆಗಡೆ ಶಿವ ಪಾರ್ವತಿ, ಮುಂದೆ ನಂದಿ ಹೋಗ್ತಾ ಇದ್ರೆ ಆ ಭಕ್ತಾದಿಗಳ ಒಂದು ಸಂತೋಷ, ನಮಗಾಗಿರ್ತಕ್ಕಂಥ ಸಂತೋಷ ಭಾಳ ವಿಜೃಂಭಣೆ ಇತ್ತು. ನಂದಿ ಇದೆಲ್ಲ ಕಾರ್ಯಕ್ರಮ ಇದಾದಾಗ ಮತ್ತು ಈ ಕ್ಷೇತ್ರದಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ರಥೋತ್ಸವ ಆಗಿದೆ. ಭಕ್ತಾದಿಗಳು ಒಬ್ಬರಿಬ್ಬರಲ್ಲ, ತುಂಬ ಜನ ಭಕ್ತಾದಿಗಳೆಲ್ಲ ಬಂದು ತುಂಬ ಸ್ವಾಮಿ ಇಷ್ಟು ಚೆನ್ನಾಗಿದೆ ಅಂತೇಳಿ ಒಬ್ಬರಿಗಿಂತ ಒಬ್ಬರು ಭಕ್ತಾದಿಗಳು ನನ್ನ ಹತ್ರ ಬಂದು ತುಂಬ ಸಂತೋಷ ಪಟ್ಕೊಂಡ್ರು. ಸ್ವಾಮಿ ತುಂಬ ಚೆನ್ನಾಗಿದೆ, ಊಟ ಚೆನ್ನಾಗಿದೆ ಅಂತ. ಆ ಭಕ್ತಾದಿಗಳು ಬಂದ ಹೇಳಿದಾಗ ಮನಸ್ಸಿಗೆ ಎಷ್ಟು ಆನಂದ ಆಗುತ್ತೆ ಅಂದರೆ, ಕ್ಷೇತ್ರದಲ್ಲಿ ಆ ಅಪ್ಪನ ಲೀಲೆಯಿಂದ, ಭಗವಂತನ ಲೀಲೆಯಿಂದ ಇಷ್ಟೆಲ್ಲ ನಡೀತಾ ಇದೆ. ನನ್ನ ಮತ್ತು ಇನ್ನೇನೂ ಇಲ್ಲ. ಆ ಯೋಗ ಮುನೇಶ್ವರ ಸ್ವಾಮಿ ಭಕ್ತಾದಿಗಳಿಗೆ ಅವ್ರು ಏನು ಕೇಳ್ಕೊಡ್ತಾ ಇದ್ದಾರೋ ಎಲ್ಲವರನ್ನು ಕೊಟ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಸಕಲವನ್ನು ಕೊಟ್ಟು ಇವತ್ತು ಇಷ್ಟು ಅಭಿವೃದ್ಧಿ ಆಗಿದೆ ನನ್ನಿಂದ ಅಲ್ಲ ಆಗಿರೋದು. ಆ ನಮ್ಮಪ್ಪ ಯೋಗ ಮುನೇಶ್ವರ ಯೋಗದಲ್ಲೇ ಬಂದು ಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾರೆ. ಆ ಯೋಗ ಮುನೇಶ್ವರ ಇಷ್ಟೆಲ್ಲ ಅಭಿವೃದ್ಧಿ ಪಡಿಸ್ಕೊಂಡು ಭಕ್ತಾದಿಗಳು ಅವ್ರವ್ರ ಕೋರಿಕೆಗಳನ್ನ ಏನು ಕೇಳ್ತಾರೋ ಅಪ್ಪನಲ್ಲಿ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಅಭಿವೃದ್ಧಿ ಕ್ಷೇತ್ರವನ್ನಾಗಿ, ಒಂದು ಪುಣ್ಯ ಕ್ಷೇತ್ರವನ್ನಾಗಿ ಮಾಡ್ತಾ ಇದ್ದಾರೆ. ಆ ಯೋಗ ಮುನೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲ ಭಕ್ತ ಮಹಾಶಯರಿಗೂ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು. ಇನ್ನು ರಾಜ್ಯದ ವಿವಿಧ ಮೂಲೆಗಳಿಂದ ಬಂದ ಸಾವಿರಾರು ಭಕ್ತಾದಿಗಳು ಶ್ರೀ ಯೋಗ ಮುನೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವದ ಭಾಗಿಯಾಗಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಈ ವೇಳೆ ದೇವಾಲಯದಲ್ಲಿ ಜಾನಪದ ಗೀತೆಗಳು, ಭಜನೆ, ವೀರಗಾಸೆ ಕುಣಿತ, ಡೊಳ್ಳು ಕುಣಿತ, ಮಹಿಳೆಯರ ಮಂಗಳವಾದ್ಯ, ಮಕ್ಕಳ ಭರತನಾಟ್ಯ ಗಮನ ಸೆಳೆಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1
ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಡ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ನಮಸ್ತೆ ಚಿಕ್ಕಬಳ್ಳಾಪುರ. ದ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂತ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್, ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ತರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆ್ಯನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದ್ದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 ಇಯರ್ ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟ್ರಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಇದು ಫ್ರೀ ಇರುತ್ತೆ. ಆಕಾಶ್ ಪದವಿ ಪೂರ್ವ ಕಾಲೇಜು. ಸ್ಥಳ ಸುರೇಶ್ ಕೃಷ್ಣಪ್ಪ ಕಾಂಪ್ಲೆಕ್ಸ್, ಸ್ಟೇಡಿಯಂ ರಸ್ತೆ, 1ನೇ ಕ್ರಾಸ್, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಫಲಿತಾಂಶಗಳೊಂದಿಗೆ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಗಮನ ಸೆಳೆದ ಏಕೈಕ ಕಾಲೇಜು ಆಕಾಶ್ ಪದವಿ ಪೂರ್ವ ಕಾಲೇಜು. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಕಾಮರ್ಸ್, HEBA, EBACS, ಹಾರ್ಟ್ಸ್, HEPS. ನಮ್ಮಲ್ಲಿ ಪರಿಣತಿ ಹೊಂದಿದ ಶಿಕ್ಷಕ ವೃಂದ, ಡಿಜಿಟಲ್ ತರಗತಿಗಳು, ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕಲಿಕಾ ವಾತಾವರಣ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುವುದು. ನಮ್ಮ ಕಾಲೇಜಿನಲ್ಲಿ ಸಾಧಾರಣ ವಿದ್ಯಾರ್ಥಿಗಳು ಸಹ ಡಿಸ್ಟಿಂಕ್ಷನ್ ಪಡೆದು ಪಾಸಾಗಿದ್ದಾರೆ. ಇದು ನಮ್ಮ ಹೆಮ್ಮೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ.
ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. ಅನದರ್ ನಂಬರ್ 8844469882. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಸಾಯಿರಾಮ್ ಪಿಯು ಕಾಲೇಜ್ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್ ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ಸಾರಿಗೆ ಸೌಲಭ್ಯ ಹಾಗೂ ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಫೆಸಿಲಿಟಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಏಕೈಕ ಹೆಮ್ಮೆಯ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್ ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್ ಎಚ್ಇಪಿಎಸ್, ಡಿಗ್ರಿ ಬಿಸಿಎ, ಬಿಕಾಂ, ಬಿಎ ಆಸ್ ಪರ್ ಬಿಎನ್ಯು. 2024-25ನೇ ಸಾಲಿನ ಬಿಸಿಎ ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳೇನೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಹಸಿರು ಪರಿಸರ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740461966, 9972856004. ಲ್ಯಾಂಡ್ಲೈನ್ ನಂಬರ್ 08156459051. ಚಿಕ್ಕಬಳ್ಳಾಪುರ ನಗರದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿರುವ ಏಕೈಕ ಕಾಮರ್ಸ್ ಕಾಲೇಜ್ ದಿ ಗೋಲ್ಡನ್ ಗ್ಲೀಮ್ಸ್ ಕಾಲೇಜ್. ಸ್ಥಳ ಗೀತಾ ಆರ್ಕಿಡ್, ಕೆನರಾ ಬ್ಯಾಂಕ್ ಹಿಂಭಾಗ, ಎನ್ಪಿಒ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ಪ್ರಥಮ ಪಿಯುಸಿ ಮತ್ತು ಬಿಕಾಂ ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: ಪಿಯುಸಿ, ಎಚ್ಇಬಿಎ, ಇಬಿಎಸಿಎಸ್, ಬಿಕಾಂ ಆಸ್ ಪರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ.
ಈ ಬಾರಿ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದಿದೆ. ಉತ್ತಮ ಶಿಕ್ಷಕ ವೃಂದವನ್ನ ಹೊಂದಿದ್ದು 100% ಫಲಿತಾಂಶ ಪಡೆಯುವ ಮೂಲಕ ಪೋಷಕರ ಕನಸನ್ನ ಸಾಕಾರಗೊಳಿಸಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಎಸ್ಎಸ್ಎಲ್ಸಿಯಲ್ಲಿ 95%ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಿಕ್ಷಣ ಉಚಿತ. 90% 95% ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 50% ಶುಲ್ಕ ರಿಯಾಯಿತಿ. 85% 90% ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 25% ಶುಲ್ಕ ರಿಯಾಯಿತಿ ದೊರೆಯುತ್ತದೆ. ಇವತ್ತು ಅಮ್ಮಂದಿರ ದಿನಾಚರಣೆ. ಅಮ್ಮನಿಗೆ ಏನು ಕೊಟ್ಟರೂ ಸಾಲದು. ಅಮ್ಮನ ಋಣ ತೀರಿಸಿಕೊಳ್ಳಲು ಸಾಧ್ಯವೇ ಆಗೋಲ್ಲ. ಆದರೆ ಇಲ್ಲೊಬ್ಬ ಶಾಸಕ ತನ್ನ ತಾಯಿಯ ಹೆಸರಲ್ಲಿ ಉಚಿತ ಸೇವೆ ನೀಡುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ. ಅದ್ಯಾರು ಅಂತೀರಾ? ನೀವೇ ನೋಡಿ. ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ. ಹೌದು ವೀಕ್ಷಕರೇ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂಬ ಮಾತಿನಂತೆ ನವಮಾಸ ಹೆತ್ತು ಹೊತ್ತ ತಾಯಿ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತಾನೆ ಹೇಳ್ಬೋದು. ಪ್ರೀತಿ, ಮಮತೆ, ವಾತ್ಸಲ್ಯದಿಂದ ಸಾಕಿ ಸಲುಹಿ ತನ್ನ ಕಷ್ಟ ತೋರಿಸಿಕೊಳ್ಳದೆ ಮಕ್ಕಳ ಸಂತೋಷದಲ್ಲಿ ಬದುಕು ಸಾಗಿಸುವ ಅಮ್ಮಂದಿರನ್ನ ಸ್ಮರಿಸುವ ದಿನವಾಗಿದೆ. ಅಮ್ಮನ ಋಣವನ್ನ ಯಾರೂ ಸಹ ತೀರಿಸಲಾಗುವುದಿಲ್ಲ. ಆದರೆ ಅವರು ಕಲಿಸಿದ ನಡೆ, ನುಡಿ, ಸಂಸ್ಕಾರ ಅವರ ನೆನಪಿನಲ್ಲಿ ನಮ್ಮನ್ನ ಬಿಟ್ಟು ಹೋಗುವುದಿಲ್ಲ. ಅಂದಹಾಗೆ ನಮಗೆ ಆಂಬ್ಯುಲೆನ್ಸ್ ಅನ್ನೋದು ಒಂದು ರೀತಿಯ ಆಪ್ತ ರಕ್ಷಕವಿದ್ದಂತೆ. ಸರಿಯಾದ ಸಮಯಕ್ಕೆ ಆಸ್ಪತ್ರೆ ಸೇರಿ ಜೀವ ಉಳಿಸೋ ಸಂಜೀವಿನಿ ಅಂತಾನೆ ಹೇಳ್ಬೋದು. ಆಂಬ್ಯುಲೆನ್ಸ್ ಸರಿಯಾದ ಸಮಯಕ್ಕೆ ಬಾರದೆ ಅದೆಷ್ಟೋ ಮುಗ್ಧ ಜೀವಿಗಳ ಪ್ರಾಣ ಪಕ್ಷಿ ದಿನನಿತ್ಯ ಹಾರಿ ಹೋಗುತ್ತಿರುತ್ತದೆ. ಅದೇನೋ ಕ್ಷೇತ್ರದ ಜನ ಬಯಸಿದ್ದರೋ ಅಥವಾ ದೇವರೇ ಮತ್ತೊಬ್ಬ ರೂಪದಲ್ಲಿ ಜನರ ರಕ್ಷಣೆಗೆ ಮುಂದಾದನೋ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾಗಿ ಪ್ರದೀಪ್ ಈಶ್ವರ್ ಆಯ್ಕೆಗೊಂಡ ತಕ್ಷಣ ಜನರಿಗಾಗಿ ಉಚಿತ ಆರೋಗ್ಯ ಸೇವೆ ನೀಡಲು ಅಮ್ಮ ಆಂಬ್ಯುಲೆನ್ಸ್ ಸೇವೆಯನ್ನ ಕೊಡುಗೆಯಾಗಿ ನೀಡಿದರು. ಶಾಂತಮ್ಮ ಅಂತ, ನಮ್ಮೂರು ಜಡಲ್ತಿಮ್ನಳ್ಳಿ. ಇವತ್ತು ಅಮ್ಮಂದಿರ ದಿನ. ಎಲ್ಲರಿಗೂ ನನ್ನ ಅಮ್ಮಂದಿರ ದಿನದ ಶುಭಾಶಯಗಳು. ಅದರಿಂದ ನಮ್ಮ ಶಾಸಕರಾದಂಥ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ಅವರು ತಾಯಿ ತಂದೆ ಪ್ರೀತಿಯಿಂದ ವಂಚಿತರಾಗಿದ್ದಾರೆ. ಆದ ಕಾರಣ ಯಾರಿಗೂ ಈ ಥರ ವಂಚನೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ 10 ಅಮ್ಮ ಆಂಬುಲೆನ್ಸ್ಗಳನ್ನು ಬಿಟ್ಟಿದ್ದಾರೆ. ಮತ್ತು ಯಾರು ಪ್ರತಿಯೊಬ್ಬರಿಗೂ ತಾಯಿ ತಂದೆ ಸೇವೆ ಸಿಗಬೇಕು, ಅವರ ಆಶೀರ್ವಾದ ಮಕ್ಕಳಿಗೆ ಇರಬೇಕು, ಅವ್ರ ಮುಂದೆ ತಾಯಿ ತಂದೆ ಇರಬೇಕು, ತಾಯಿ ತಂದೆ ಪ್ರೀತಿಯಲ್ಲ ಮಕ್ಕಳು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಕೂಡ ಆಂಬುಲೆನ್ಸ್ ಸೇವೆ ಕೊಟ್ಟು ಎಲ್ಲ ಜನರಿಗೂ ತಾಯಿ ತಂದೆ ಸಿಗಲಿ ಅಂತ ಪ್ರತಿಯೊಬ್ಬರು ಅವರ ಒಂದು ಉದ್ದೇಶ. ತಾಯಿ ತಂದೆ ಆಶೀರ್ವಾದದಿಂದಲೇ ಅವ್ರು ಇವತ್ತು MLA ಆಗಿದ್ದಾರೆ ಅನ್ನೋ ಒಂದು ಮಾತನ್ನು ನಾನು ಇವತ್ತು ಹೇಳ್ತಾ, ಅಂಥ ಒಬ್ಬ ಶಾಸಕರು ಮತ್ತು ಪ್ರತಿ ಮಕ್ಕಳಿಗೂ, ಪ್ರತಿ ಬಡವರಿಗೂ, ಪ್ರತಿ ಮನೆಗೂ ಅವ್ರ ಸೇವೆ ಅಪಾರವಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅಂಥ MLA ಎತ್ತಿರುವಂತಹ ಅವ್ರ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ಅಮ್ಮಂದಿರ ದಿನದ ಶುಭಾಶಯಗಳು ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ಗೂ ಅವರ ತಾಯಿಯವ್ರಿಗೂ ಸೇರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಾಸಕ ಪ್ರದೀಪ್ ಈಶ್ವರ್ ಅವರ ಈ ಮಹತ್ ಕಾರ್ಯಕ್ಕೆ ಅವರ ಜೀವನದಲ್ಲಿ ನಡೆದ ಕಹಿ ಘಟನೆ ಕಾರಣವಾಗಿತ್ತು. ಆಂಬ್ಯುಲೆನ್ಸ್ ಇಲ್ಲದೆ ತಮ್ಮ ತಾಯಿಯನ್ನ ಕಳೆದುಕೊಂಡ ನೋವು, ವಿಧಿ ಕಸಿದ ತಾಯಿಯ ಮಮತೆಯನ್ನ ಯಾರೂ ಸಹ ಕಸಿದುಕೊಳ್ಳಬಾರದೆಂದು ಅಮ್ಮ ಆಂಬ್ಯುಲೆನ್ಸ್ ಮೂಲಕ ತಮ್ಮ ಸ್ವಂತ ಖರ್ಚಿನಲ್ಲಿ ಯಶಸ್ವಿಯಾಗಿ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ. ಈ ಸಂತಸದ ಕ್ಷಣಗಳನ್ನು MMTV ವಾಹಿನಿಯ ಮೂಲಕ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳನ್ನು ಕ್ಷೇತ್ರದ ಜನತೆಗೆ ತಿಳಿಸಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಲಕ್ಷ್ಮೀನಾರಾಯಣ್ ಅಂತ, MMTV ಎಡಿಟರ್ ಮಾತಾಡ್ತಾ ಇರೋದು. ನಮಸ್ತೆ ಬ್ರದರ್. ನಮಸ್ತೆ, ಹೇಳಿ ಬ್ರದರ್. ಸರ್, ಇವತ್ತು ವಿಶ್ವ ಅಮ್ಮಂದಿರ ದಿನಾಚರಣೆ ಅಂತ ಎಲ್ಲಾ ಕಡೆನೂ ಆಚರಣೆ ಮಾಡ್ತಾ ಇದ್ದೀರಿ. ಇವಾಗ ನಿಮ್ಮ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆದಿತ್ತು. ಆ ಒಂದು ಘಟನೆನ ನೀವು ಶಾಸಕರಾದಂತ ಸಂದರ್ಭದಲ್ಲಿ ಅದನ್ನ ಇಡೀ ಜನತೆಗೆ ತಿಳ್ಸ್ಕೊಂಡ್ ಕೊಡ್ರಿ. ನನ್ನ ಜೀವನದಲ್ಲಿ ಈ ತರ ಕಹಿ ಘಟನೆ ಆಗಿತ್ತು, ಮತ್ತೊಬ್ರ ಜೀವನದಲ್ಲಿ ಆತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಕ್ಷೇತ್ರದ ಜನತೆಗೋಸ್ಕರ ಅಮ್ಮ ಆಂಬುಲೆನ್ಸ್ ಅಂತ ಹೇಳ್ಬಿಟ್ಟು ನಾನು
ಕೊಡುಗೆ ಕೊಡ್ತಾ ಇದ್ದೀನಿ, ನಮ್ಮ ಅಮ್ಮನ ನೆನಪಿಗಾಗಿ ಕೊಡುಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ ತಾವು. ಆ ಒಂದು ನೆನಪಿನಲ್ಲಿ ನಿಮ್ಮ ಸೇವೆ, ಆರೋಗ್ಯ ಸೇವೆ ಏನಿದೆ ಇದುವರೆಗೂ ಸುಮಾರು ಸಾವಿರಾರು ಜನ ಅದರಿಂದ ಸದುಪಯೋಗ ಪಡ್ಕೊಂಡಿದ್ದಾರೆ. ಮತ್ತೆ ಇನ್ನ ಒಂದು ಏನು ಅಂದ್ರೆ ನಮ್ಮ ಅಮ್ಮನ ಬಗ್ಗೆ ಕಾಳಜಿ ಏನಿದೆ, ಅವ್ರಿಗೆ ಗೌರವ ಕೊಡುವಂತದ್ದು ಇತ್ತೀಚೆಗೆ ಜಾಸ್ತಿ ಕಡಿಮೆ ಆಗ್ತಾ ಇದೆ. ಈ ಒಂದು ಅಮ್ಮನ ನೆನಪು ಮತ್ತೆ ಅಮ್ಮನ ಕೊಡುಗೆ ಬಗ್ಗೆ ನಮ್ಮ ಕ್ಷೇತ್ರದ ಜನತೆಗೆ ತಾವು ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಗೆ ಅಮ್ಮಂದ್ರ ದಿನಾಚರಣೆ ಶುಭಾಶಯಗಳು. ಅಮ್ಮ ಆಂಬುಲೆನ್ಸ್ ಅಂತ 24x7 10 ಆಂಬುಲೆನ್ಸ್ ಡೇ ಅಂಡ್ ನೈಟ್ ಕೆಲಸ ನಿರ್ವಹಿಸುತ್ತೆ. ಸರಿಸುಮಾರು 20 ಜನ ಡ್ರೈವರ್ಸ್. ಸರಿಸುಮಾರು 12 ನಿಮಿಷದಲ್ಲಿ ನಾವು ಆಂಬುಲೆನ್ಸ್ ನ ಮನೆಗೆ ತಲುಪಿಸೋ ಪ್ರಯತ್ನ ಪಡ್ತಿದೀವಿ ಡೇ ಅಂಡ್ ನೈಟ್. ನೆನ್ನೆ ರಾತ್ರಿ ಸಹ 1:15 ಒಂದು ಮಗುದು ಬ್ರೀತಿಂಗ್ ಇಶ್ಯೂ ಇಂದ ರಾತ್ರಿ 1:15 ಇಮಿಡಿಯೇಟ್ ಎಮರ್ಜೆನ್ಸಿ ಕೇಸ್ ನ ಅಟೆಂಡ್ ಮಾಡಿದೀವಿ. ಸೊ ಇಲ್ಲಿ ಡೆಡಿಕೇಟೆಡ್ ಟೆಲಿಕಾಲಿಂಗ್ ಸೆಂಟರ್ ಇದೆ. ಡೇ ಶಿಫ್ಟ್ ಅಲ್ಲಿ ಇಬ್ರು, ನೈಟ್ ಶಿಫ್ಟ್ ಅಲ್ಲಿ ಇಬ್ರು, 4 ಜನ ಫೋನ್ ಎತ್ತಿ ಇಮಿಡಿಯೇಟ್ ಕನೆಕ್ಟ್ ಮಾಡಕ್ಕೆ. ಮತ್ತೆ 20 ಜನ ಡ್ರೈವರ್ಸ್, 10 ಆಂಬುಲೆನ್ಸ್. ತಿಂಗಳಿಗೆ 10-12 ಲಕ್ಷ, ಒಂದೊಂದ್ಸಲ 15 ಲಕ್ಷ, ಒಂದ್ ತಿಂಗಳಂತೂ 17 ಲಕ್ಷ ಖರ್ಚು ಬಂದಿತ್ತು ನನಗೆ. ಇದು ಅಮ್ಮ ಆಂಬುಲೆನ್ಸ್ ಇನ್ ಟೈಮ್ಗೆ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಸೆಪ್ಟೆಂಬರ್ 12 ನನ್ನ ತಾಯಿ ಬರ್ತ್ಡೇ ವಿಶೇಷವಾಗಿ ಲಾಂಚ್ ಮಾಡಿದ್ದೆ. ಅದು ಯಶಸ್ವಿಯಾಗಿ ನಡೀತಾ ಇದೆ. ನನ್ಗಿರೋ ಮಾಹಿತಿ 7-8 ಸಾವಿರದವರೆಗೂ ನಾವು ಈಗಾಗಲೇ ಪೇಷಂಟ್ಸ್ ನ ಇನ್ ಟೈಮ್ಗೆ ಆಸ್ಪತ್ರೆ ತಲುಪಿಸಿದೀವಿ ಅಂತ. ಆದ್ರೆ ಕೆಲವೊಂದು ಮನೆಗಳಲ್ಲಿ ತಾಯಿನ ಒಂದು ತುಚ್ಛವಾದ ರೀತಿಯಲ್ಲಿ ನಡ್ಸ್ಕೊಳ್ಳೋ ಮಕ್ಕಳು ಇನ್ನ ಇದ್ದಾರೆ. ಆ ಮಕ್ಕಳಿಗೆ ನಿಮ್ ಕಡೆಯಿಂದ ಒಂದು ಮೆಸೇಜ್. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಪ್ರತಿಯೊಬ್ಬರ ಲೈಫಲ್ಲೂ ಅಮ್ಮ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ. ಯಾರ ಅಪ್ಪ ಅಮ್ಮನ ಗೌರವಿಸ್ತಾರೋ ಅವ್ರು ಖಂಡಿತವಾಗೂ ಬೆಳೀತಾರೆ. ಒಂದು ಎಕ್ಸಾಂಪಲ್, ನಾವು ನಮ್ಮ ತಂದೆ ತಾಯಿನ ಹೆಚ್ಚಾಗಿ ಪ್ರೀತಿಸಿದಕ್ಕೆ ಭಗವಂತ ನಮ್ಮ ತಂದೆ ತಾಯಿ ರೂಪದಲ್ಲಿ ಆಶೀರ್ವದಿಸ್ತಾನೆ. ಸೊ ತಂದೆ ತಾಯಿನ ಗೌರವಿಸಿ ಒಳ್ಳೆ ಹಂತಕ್ಕೆ ಕರ್ಕೊಂಡೋಗಿ ಅಂತ ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ಅಮ್ಮಂದ್ರ ದಿನಾಚರಣೆ ಶುಭಾಶಯಗಳು. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನು ಕ್ಷೇತ್ರದಲ್ಲಿ ಅಮ್ಮ ಆಂಬ್ಯುಲೆನ್ಸ್ ಹೆಸರಿನಲ್ಲಿ 10 ಆಂಬ್ಯುಲೆನ್ಸ್ಗಳು ದಿನದ 24 ಗಂಟೆಯೂ ಸಹ ಸಂಚರಿಸುತ್ತಿದೆ. ಉಚಿತ ಸೇವೆಯನ್ನ ಸದುಪಯೋಗ ಪಡಿಸಿಕೊಳ್ಳುತ್ತಿರುವ ಸಾರ್ವಜನಿಕರದ್ದು ಒಬ್ಬೊಬ್ಬರದ್ದು ಒಂದೊಂದು ಕತೆ. ಇದುವರೆಗೂ ಆಂಬ್ಯುಲೆನ್ಸ್ಗಳು 7,000ಕ್ಕೂ ಹೆಚ್ಚು ಜೀವಗಳನ್ನು ಉಳಿಸಿದೆ. ಅದರಂತೆ ಜೀವ ರಕ್ಷಕರಾಗಿರುವ ಅಮ್ಮ ಆಂಬ್ಯುಲೆನ್ಸ್ ಸಿಬ್ಬಂದಿಗಳನ್ನ ಶ್ಲಾಘಿಸಿ ಶಾಸಕ ಪ್ರದೀಪ್ ಈಶ್ವರ್ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ನನ್ನ ಹೆಸರು ಮೋಕ್ಷಜ್ಞ ತೇಜ ಅಂತ ಹೇಳ್ಬಿಟ್ಟು, ಇದೇ ವಾರ್ಡ್ ನಂಬರ್ 22 HS ಗಾರ್ಡನ್ ನಿವಾಸಿ. ಸರ್, ಈಗೇನು ಒಂದು 3 ತಿಂಗಳ ಹಿಂದೆ ನಮ್ಮ ತಾಯಿ ಥರ ನಮ್ಮಮ್ಮಮ್ಮ ಇದ್ದರು, ಅವ್ರಿಗೆ ಹೃದಯಾಘಾತವಾಗುತ್ತೆ. ಆಗ ನಾವು ಮನ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಿ. ಅಲ್ಲಿ ಚಿಕಿತ್ಸೆಗೆ ಫಲಕಾರಿ ಆಗದೆ ಹೆಚ್ಚಿನ ಚಿಕಿತ್ಸೆಗೆ ಜಯದೇವ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆಗ ನಮ್ಗೇನು ಮಾಡಬೇಕು ಅಂತ ಗೊತ್ತಾಗ್ದಿರ ನಮ್ಮ ಶಾಸಕರ ಅಮ್ಮ ಆಂಬುಲೆನ್ಸ್ಗೆ ಈ ನಂಬರ್ಗೆ ಕರೆ ಮಾಡ್ತೀರಿ. 08024413333 ಈ ನಂಬರ್ ಕರೆ ಮಾಡಿದಾಗ ಕೇವಲ 6ರಿಂದ 7 ನಿಮಿಷಕ್ಕೆ ನಮ್ಮ ಮಾನಸ ಹಾಸ್ಪಿಟ್ಲ್ ಹತ್ರ ಬಂದು ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗೆ ಜಯದೇವ ಹಾಸ್ಪಿಟ್ಲಿಗೆ ಬರೀ 45 ನಿಮಿಷದಲ್ಲಿ ಅವ್ರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋದು ಅಲ್ಲ, ಅವರು ಖುದ್ದಾಗಿ ಅವರೇ ಆಂಬುಲೆನ್ಸ್ ಡ್ರೈವರ್ ಅವರೇ ಬಂದು ಎಲ್ಲ ನೋಡಿಕೊಂಡು, ಮತ್ತು ಶಾಸಕರು ಎಲ್ಲ ವೈದ್ಯರನ್ನು ಮಾತಾಡಿ ಅಲ್ಲಿ ಅವ್ರಿಗೇನು ಚಿಕಿತ್ಸೆ ಬೇಕು ಅದೆಲ್ಲ ಅವರೇ ಮಾಡಿಕೊಟ್ಟು ಅವ್ರನ್ನೆಲ್ಲ ಮಾತಾಡಿರ್ತಾರೆ, ಡಾಕ್ಟ್ರನ್ನೆಲ್ಲನೂ. ಹಾಗೆ ಅದೇ ರೀತಿ ಈಗ ನಮ್ಮ ಅಮ್ಮಮ್ಮ ಅವರು ನಮ್ಮ ಜೊತೆ ಖುಷಿಯಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣವೇ ನಮ್ಮ ಹೆಮ್ಮೆಯ ಶಾಸಕರಾದಂಥ ಪ್ರದೀಪ್ ಈಶ್ವರಣ್ಣನವರು ಮಾಡಿರುವ ಈ ಅಮ್ಮ ಆಂಬುಲೆನ್ಸ್ ಸೇವೆಯೇ ಇದಕ್ಕೆ ಎಲ್ಲ ಕಾರಣ ಅಂತ ಹೇಳ್ಬಿಟ್ಟು ನಾನು ತುಂಬ ಹೆಮ್ಮೆಯಿಂದ ಹೇಳಲು ಇಷ್ಟಪಡುತ್ತೇನೆ. ಹಾಗೆಯೇ ಕೊನೆಯದಾಗಿ ಎಲ್ಲ ವಿಶ್ವ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ. ಗಾಯತ್ರಿ, 7ನೇ ವಾರ್ಡು. ನಮ್ಮ ತಾಯಿ ತಂದೆಗೆ ಹುಷಾರಿಲ್ಲ, ನಮ್ಮ ತಂದೆಗೆ ವಾಸಿ ಇತ್ತು. ಮತ್ತು ನಮ್ಮ ತಂದೆಗೆ ಇಂಗ್ಲೀಷ್ ಮಮ್ಮ ಅವರು ಆಂಬುಲೆನ್ಸ್ ಕಾಲ್ ಮಾಡಿ ಮತ್ತೆ ಕಳಿಸಿದ್ರು. ಅವಾಗ ಮೇಲೆ ಬಂದರು. ಆಮೇಲೆ ನಮ್ಮ ತಾಯಿಗೆ ಹುಷಾರಿಲ್ದಿರ ಆಯಿತು. ಮತ್ತು ತರವಾಗಿ ಹೇಳಿದ್ವಿ ನಮ್ಮ ತಾಯಿ ಹುಷಾರಿಲ್ಲ ಅಂತ. ನಾವು ಫೋನ್ ಮಾಡಿದ ತಕ್ಷಣ 8 ನಿಮಿಷಕ್ಕೆ ಬಂತು ಆಂಬುಲೆನ್ಸು. ಕಿಡ್ವೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದೆ ನಮ್ಮ ತಾಯಿ. ಮತ್ತು ಸ್ವಲ್ಪ ಸಹಾಯನೂ ಮಾಡಿದ್ದಾರೆ. ಇವಾಗ ಪರವಾಗಿಲ್ಲ ನಮ್ಮ ತಾಯಿಗೆ. ಅಂದರೆ ಇವತ್ತು ಮದರ್ಸ್ ಡೇ, ಅವರಿಗೆ ಶುಭಾಶಯನೂ ಕೊಡ್ತಾ ಇದ್ದೀನಿ. ಅಮ್ಮನಿಗಿಂತ ಮಿಗಿಲಾದದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ. ಅಮ್ಮನ ಎದೆ ಹಾಲೆ ಅಮೃತ ಪಾನ, ಅವಳ ಮಡಿಲೆ ಸ್ವರ್ಗದ ಸೋಪಾನ. ಅಮ್ಮ ಎಂದಾಗ ತಾಯಿ ಮಗುವಿನ ಬಳಿಗೆ ಹೇಗೆ ಓಡೋಡಿ ಬರುವಳೋ ಹಾಗೆ ಇಂದು ಕ್ಷೇತ್ರದಲ್ಲಿ ಸಾವು ನೋವಿನ ಹೋರಾಟದಲ್ಲಿರುವವರಿಗೆ ಅಮ್ಮ ಎಂದ ಕೂಡಲೇ ಆಂಬ್ಯುಲೆನ್ಸ್ಗಳು ಜೇಂಕರಿಸುತ್ತಾ ಮನೆ ಬಾಗಿಲಿಗೆ ಬರುತ್ತಿವೆ. ಇವತ್ತು ತಾಯಂದಿರ ದಿನ. ಅವ್ರ ತಾಯಿಗೂ ಒಳ್ಳೇದಾಗಬೇಕು, ನಮ್ಮ MLA ಸಾಹೇಬ್ರಿಗೂ ಒಳ್ಳೇದಾಗಬೇಕು.
ಈ ಕೆಲಸ ಯಾರೂ ಮಾಡಲ್ಲ ಅಂತ ಇವತ್ತು 10 ಆಂಬುಲೆನ್ಸ್ ಬಿಟ್ಟಿದ್ದಾರೆ ಅಂದರೆ ನಮ್ಮ ಪ್ರದೀಪ್ ಸರ್ ಒಬ್ಬರೇ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮ್ಮ ಪ್ರದೀಪ್ ಸರ್ 100 ವರ್ಷ ತಣ್ಣವಾಗಿರ್ಬೇಕಂತ ಹೇಳೋಕ್ಕೂ ಇಷ್ಟಪಡ್ತಾ ಇದ್ದೀವಿ. ನಮ್ಮ ಪ್ರದೀಪ್ ಸರ್ ಮಾಡೋ ಅಂಥ ಕೆಲಸಗಳು ಯಾರೂ ಮಾಡಲ್ಲ. ಏನು ಬಿಡ್ತಾರೋ ಏನು ಹೋಗುತ್ತದೋ ನಮ್ಗೆ ಗೊತ್ತಿಲ್ಲ. ಅಮ್ಮ ಆಂಬುಲೆನ್ಸ್ ಬಿಟ್ಟು ಎಷ್ಟೋ ಜನ ಕಾಪಾಡ್ಕೊಂಡು ಬಂದವ್ರೆ, ಎಷ್ಟೋ ಜನಕ್ಕೆ ಉಪಕಾರ ಆಗೈತೆ. ಇದೇ ಆಂಬುಲೆನ್ಸ್ ಇನ್ನಂತ ಬಿಡಲಿ ಅಂತ ನಮ್ಮ MLA ಸರ್ಗೆ ನಾವು ಕೃತಜ್ಞೆ ಹೇಳ್ತಾ ಇದ್ದೀವಿ. ಮತ್ತು ತಾಯಂದಿರ ದಿನಾಚರಣೆ ನಮ್ಮ ಶಾಸಕರು ಅವ್ರ ಹಣೆ ಬರದಲ್ಲಿ ಬರ್ದಿತ್ತೋ ಏನೋ ಇಂಥ ದಿನ ಅವ್ರ ತಾಯಿ ಕಳ್ಕೊಂಡಿದ್ದಾರೆ. ಅವ್ರ ತಾಯಿ ಹೆಸರಲ್ಲಿ ಅಮ್ಮ ಆಂಬುಲೆನ್ಸ್ ಅಂತ ಮಾಡಿ ಒಂದು 10 ಆಂಬುಲೆನ್ಸನ್ನು ಬಿಟ್ಟಿದ್ದಾರೆ. ಇದರಿಂದ ಜನರಿಗೆ ಸುಮಾರು ಸಾವಿರಾರು ಜನರಿಗೆ ಪೇಷಂಟ್ಗಳನ್ನ ಕರ್ಕೊಂಡೋಗಿ ಬೆಂಗಳೂರಿಗೆ ಅಮ್ಮ ಆಂಬುಲೆನ್ಸಲ್ಲಿ ತೋರಿಸ್ತಾ ಇದ್ದಾರೆ. ಅವರ ಮಾಡಿರೋ ಈ ಕೆಲಸ ಇನ್ಯಾರು ಯಾವ ಶಾಸಕರು ಈ ಇಡೀ ಕರ್ನಾಟಕ ದೇಶದಲ್ಲೇ ಯಾರೂ ಮಾಡಿರಲ್ಲ. ಅಮ್ಮ ಆಂಬುಲೆನ್ಸ್ ಬಿಟ್ಟಾಗಿಂದ ತುಂಬ ಜನರಿಗೆ ಸುಮಾರು ಲಕ್ಷಾಂತರ ಸಾವಿರಾರು ಜನರಿಗೆ ಅನುಕೂಲ ಆಗ್ತಾಯಿದೆ. ಇದರಿಂದ ಅದಕ್ಕೆ ನಾವು ಸುಮಾರು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ನಾವು ಆಶಿಸ್ತೀವಿ. ಸೈಯದ್ ಇಬ್ರಾಹಿಂ ಅಂತ 29ನೇ ವಾರ್ಡ್ ನಿವಾಸಿ. ನಾನು ಹಿಂದಿನ ವಾರ ನಮ್ಮ ಸ್ನೇಹಿತರ ತಾಯಿಗೆ ಜಾಸ್ತಿ ಅನಾರೋಗ್ಯ ಆಗಿದ್ದರಿಂದ ಏನು ವ್ಯವಸ್ಥೆ ಇಲ್ದಿರೋವಾಗ ಅಮ್ಮ ಆಂಬುಲೆನ್ಸ್ಗೆ ನಾನೇ ಫೋನ್ ಮಾಡಿದ್ದೆ. ಆ ಫೋನ್ ಮಾಡಿದಾಗ 10 ನಿಮಿಷದಲ್ಲಿ ಗಾಡಿ ಬಂತು. ಇಲ್ಲಿಂದ ಕರ್ಕೊಂಡೋಗಿ ಬೆಂಗಳೂರು ಹಾಸ್ಪಿಟ್ಲಿಗೆ ಸೇರಿಸಿ ಎಲ್ಲ ವ್ಯವಸ್ಥೆ ಪಾಪ ಚಾಲಕರು ಸಹಾಯ ಮಾಡಿದ್ರು. ಅವ್ರಿಗೇನೋ ಒಂದು ಸಹಾಯ ಮಾಡೋಕ್ಕೋದ್ರೆ ಅವ್ರು ತಗೊಳ್ಳಿಲ್ಲ. ನಮ್ಮ ಶಾಸಕರಿಗೆ ನೀವು ಒಂದು ಜೊತೆಯಲ್ಲಿರಿ, ಅವರು ಒಳ್ಳೆ ಮಾಡ್ತಾಯಿದ್ದಾರಂತ. ಆಮೇಲೆ ಇಂಥಾಗೆಲ್ಲ ಹಲವು ಕಾರ್ಯಕ್ರಮಗಳಲ್ಲಿ ಶಾಸಕರು ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಅವ್ರಿಗೆಲ್ಲ ಸವಲತ್ತು ಏನು ಬೇಕೋ ಅಧಿಕಾರಿಗಳ ದೌರ್ಜನ್ಯನ ತಡೆದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಫಸ್ಟ್ ಧನ್ಯವಾದ ಶಾಸಕರಿಗೆ. ಆಮೇಲೆ ಮದರ್ಸ್ ಡೇದು ಎಲ್ರಿಗೂ ಒಂದು ಶುಭಾಶಯಗಳು. ಒಟ್ನಲ್ಲಿ ನಮ್ಮ ನಡೆ ನುಡಿಗೆ ನಮ್ಮ ಹೆತ್ತವರೇ ಮಾರ್ಗದರ್ಶಕರು. ಅಂತಹ ಮಾರ್ಗದರ್ಶಕರಾದ ತಂದೆ ತಾಯಿಯನ್ನ ಪ್ರತಿಯೊಬ್ಬರೂ ಗೌರವಿಸಿ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಅವಳು ಹೋದಾಗ ಭಾವಚಿತ್ರಕ್ಕೆ ಪೂಜಿಸುವುದಕ್ಕಿಂತ ಇದ್ದಾಗ ಪ್ರೀತಿ ಗೌರವದಿಂದ ಕಾಣಿ. ನಾಡಿನ ಸಮಸ್ತ MMTV ವೀಕ್ಷಕರಿಗೆ MMTV ವತಿಯಿಂದ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ವಾಟದ ಹೊಸಹಳ್ಳಿ ಅಮಾನಿ ಬೈರಸಾಗರ ಕೆರೆ ನೀರನ್ನು ನಗರಕ್ಕೆ ತರುವ ವಿಚಾರ ದಿನಕ್ಕೊಂದು ಆಯಾಮ ಪಡೆಯುತ್ತಿದ್ದು, ಬಿಡಿಸಲಾಗದ ಕಗ್ಗಂಟಾಗಿ ಪರಿಣಮಿಸಿದೆ. ಈ ಕುರಿತು ಒಂದು ವರದಿ. ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ವಾಟದ ಹೊಸಹಳ್ಳಿ ಅಮಾನಿ ಬೈರಸಾಗರ ಕೆರೆ ನೀರನ್ನು ನಗರಕ್ಕೆ ತೆಗೆದುಕೊಂಡು ಬರುವುದಾಗಿ ಶಾಸಕ KH ಪುಟ್ಟಸ್ವಾಮಿ ಗೌಡರು ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ನಗರಸಭೆಯಲ್ಲಿ ಸಭೆಯಲ್ಲಿ ತಿಳಿಸಿದರು. ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಶಾಸಕರು ಏಕಾಏಕಿಯಾಗಿ ಗೌರಿಬಿದನೂರು ನಗರಕ್ಕೆ ಕುಡಿಯಲು ನೀರು ತೆಗೆದುಕೊಂಡು ಹೋಗಲು ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಮಂಜಸ ಎಂಬ ಕಾರಣಕ್ಕೆ 5/4/25ರಂದು ಪಂಚಾಯಿತಿಯ ಆವರಣದಲ್ಲಿ ಸಭೆ ಸೇರಿ ಯಾವುದೇ ಕಾರಣಕ್ಕೂ ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ತೆಗೆದುಕೊಂಡು ಹೋಗಲು ಬಿಡುವುದಿಲ್ಲ ಎಂಬ ಕೂಗಿನೊಂದಿಗೆ ಪಕ್ಷಾತೀತವಾಗಿ ಎಲ್ಲರೂ ಸಭೆ ಸೇರಿ ಈ ಹೋರಾಟಕ್ಕೆ ತಮ್ಮ ಸಲಹೆ ಸೂಚನೆಯನ್ನು ಕೊಡಬೇಕೆಂದು ಅಮಾನಿ ಬೈರಸಾಗರ ಕೆರೆ ಅಚ್ಚುಕಟ್ಟುದಾರರ ಸಂಘ ವಾಟದ ಹೊಸಹಳ್ಳಿಯವರು ಸಭೆ ಕರೆದಿತ್ತು. 14/4/25ರಂದು ಶಾಸಕ ಪುಟ್ಟಸ್ವಾಮಿ ಗೌಡ ವಾಟದ ಹೊಸಹಳ್ಳಿ ಗ್ರಾಮಕ್ಕೆ ಬಂದು ಪಂಚಾಯಿತಿ ಆವರಣದ ಮುಂದೆ ಅಧಿಕಾರಿಗಳು ಮತ್ತು ಆ ಭಾಗದ ರೈತರು, ಸಾರ್ವಜನಿಕರು ಮತ್ತು ಮುಖಂಡರ ನಡುವೆ ಸವಿಸ್ತಾರವಾಗಿ ಯೋಜನೆ ಬಗ್ಗೆ ವಿವರಿಸಿ ರೈತರ ಮನವೊಲಿಸುವ ಕೆಲಸ ಮಾಡಿದ್ದು ಅದು ವಿಫಲವಾಗಿದೆ. 15/4/25ರಂದು ವಾಟದ ಹೊಸಹಳ್ಳಿ ಅಮಾನಿ ಬೈರಸಾಗರ ಕೆರೆಯಿಂದ ಗೌರಿಬಿದನೂರಿಗೆ ನೀರು ಪೂರೈಕೆ ವಿರೋಧಿಸಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ರೈತರು, ರೈತ ಮಹಿಳೆಯರು, ವಿದ್ಯಾರ್ಥಿಗಳು, ಯುವಜನರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಕೆರೆ ಭಾಗದಿಂದ ವಾಟದ ಹೊಸಹಳ್ಳಿ ವೃತ್ತದವರೆಗೂ ಕಾಲ್ನಡಿಗೆ ಜಾಥಾ ಮುಖಾಂತರ ಮಾನವ ಸರಪಳಿ ನಿರ್ಮಿಸಿ ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆಗಳು ಕೂಗಿ ತಹಸೀಲ್ದಾರ್ ಮಹೇಶ್ ಎಸ್ಪತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದಾದ ನಂತರ ನೀರು ಪೂರೈಕೆ ಯೋಜನೆ ವಿರುದ್ಧ ಈ ಯೋಜನೆ ಕೈಬಿಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ವಾಟದ ಹೊಸಹಳ್ಳಿಯಲ್ಲಿ ಪಂಜಿನ ಮೆರವಣಿಗೆ ನಡೆಸಿದ್ರು. ಈಗೇನು ಕೆರೆಗಳಿಗೆ ನೀವು ಬಿಟ್ಟಿದ್ರಲ್ಲ, ಆ ನೀರನ್ನು ನಾವು ನೋಡಿದ್ರೆ, ಇತರೊಳೆ ನೀರನ್ನು ನೋಡಿದ್ರೆ
ನಮ್ಮ ಕೆರೆಯಿಂದ ನಗರಕ್ಕೆ ಬಿಡೋದಕ್ಕೆ ನಮಗೇನು ಅಭ್ಯಂತರನೇ ಇಲ್ಲ. ಯಾಕಂತ ಹೇಳಿದ್ರೆ ಮನಗಾಣಬೇಕಾಗುತ್ತೆ. ನಾವೇನು ವಿನಾಕಾರಣ ಈಗ 24,000 ಕೋಟಿ ವೇಸ್ಟ್ ಆಗಿದೆ, ಅದರಲ್ಲಿ 68 ಕೋಟಿ ಯಾಕೆ ವೇಸ್ಟ್ ಆಗಬೇಕು? ಸರ್ಕಾರದ ಹಣ ಅಲ್ವಾ ಇದು, ಯಾರ್ದೊಬ್ಬ ವ್ಯಕ್ತಿ ಹಣ ಅಲ್ಲ ಇದು, ಸರ್ಕಾರದ ಪ್ರತಿಯೊಬ್ಬರದ್ದು ಕಂದಾಯ ಆಗಲಿ ಇನ್ನೊಂದು ಮತ್ತೊಂದು ಎಲ್ಲ ಟ್ಯಾಕ್ಸು ಅದು ಆಳು ಮೇಲೆಲ್ಲ ಸೇರಿ ಒಂದಷ್ಟು ಬಡ್ಜೆಟ್ ಆಗಿರ್ತಕ್ಕಂಥ ದುಡ್ಡದು. ಅಂಥ ದುಡ್ಡನ್ನು ವಿನಾಕಾರಣ ಯಾಕೆ ಪೋಲ್ ಮಾಡ್ತೀರಾ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ನಮ್ದು ಇನ್ನೂ ಬೇರೆ ಏನು. ನಗರಕ್ಕೆ ನೀರು ಕೊಡಲೇಬೇಕಾಗುತ್ತೆ, ಯಾಕಂದರೆ ನಾವು ಕೂಡ ಹಲವಾರು ಕೆಲಸಗಳಿಗೆ ಹಳ್ಳಿಗಳಿಂದ ನಗರಕ್ಕೆ ಬರಲೇಬೇಕಾಗುತ್ತೆ. ಬಟ್ ವಿನಾಕಾರಣ ಯಾವುದು ಈ ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು? ನಮ್ದು ಇನ್ನೂ ಒಂದು ಪ್ರಶ್ನೆ ಇದೆ. ಅಲ್ಲೇ ಒಂದು ಪುಟಾಪುರಹಳ್ಳಿ ಕೆರೆ ಇದೆ, ಮತ್ತು ಗೊಡಕನಾಪುರ ಕೆರೆ ಇದೆ, ಕಲ್ಲೂಡಿ ಕೆರೆ ಇದೆ. ಇಲ್ಲ ಅವೆಲ್ಲ ಕೆರೆ ಬಿಟ್ಟರು ಕೂಡ ಕಿಂಡಿ ಅಣೆಕಟ್ಟು ಬೇರೆ ಇದೆ. ಅದನ್ನು ಸ್ವಲ್ಪ ಅದಕ್ಕೊಂದು ಪುನರ್ಜೀವ ಕೊಟ್ಟು ಅಲ್ಲಿರ್ತಕ್ಕಂಥ ಹೂಳು ತೆಗೆದು ಅದನ್ನು ಇನ್ನೂ 1.5-2 ಅಡಿನೋ ಎತ್ತರ ಮಾಡಿಬಿಟ್ಟು ಅದರಲ್ಲಿ ನೀರು ಶೇಖರಣೆ ಮಾಡಿಕೊಂಡ್ರೆ ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ, ಬೋರ್ಗಳಲ್ಲೆಲ್ಲ ನೀರು ಬರುತ್ತೆ. ಯಾಕಂದರೆ ಈಗ ಆಲ್ರೆಡಿ ನಮ್ಮ ಉತ್ತರ ಪಿನಾಕಿನಿ ನದಿ ಹರಿತಾ ಇದೆ ಒಂದು 3 ವರ್ಷ 4 ವರ್ಷದಿಂದ. ಈಗ ನನಗೆ ತಿಳಿದ ಮಟ್ಟಿಗೆ ನಾನು ಯಾಕಂದರೆ 24 ಗಂಟೆ ನಾನು ಟೌನಿಗೆ ಬರ್ತಾನೆ ಹೋಗ್ತಾ ಇರ್ತೀನಿ ನಗರಕ್ಕೆ. ಎಲ್ಲೂ ಕೂಡ ನೀರಿನ ಬವಣೆ ಅನ್ನೋದು ನನಗೆ ಕಾಣಿಸ್ತಾ ಇಲ್ಲ. ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಎಸ್ ಪತ್ರಿ ಅವರು ಒಂದು ದಿನ ಶಾಸಕರನ್ನು ಮತ್ತು ನಗರಸಭಾ ಸದಸ್ಯರನ್ನು ಈ ಭಾಗದ ರೈತ ಮುಖಂಡರನ್ನು ತಾಲೂಕು ಕಚೇರಿಯಲ್ಲಿ ಸೇರಿಸಿ ಸಾಮರಸ್ಯವಾಗಿ ನೀರಿನ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬಹುದು ಮತ್ತು ವೈಜ್ಞಾನಿಕ ನೀರಿನ ಯೋಜನೆಗಳನ್ನು ಅವರ ಮುಂದೆ ಇಡಲು ತಿಳಿಸಿದರು. ಅದರಂತೆ ನಾನು ಕಡಿಮೆ ಖರ್ಚಿನಲ್ಲಿ ನಿರಂತರವಾಗಿ ನೀರು ಕೊಡುವಂತಹ ಯೋಜನೆಯನ್ನು ಜನರ ಮುಂದೆ ಇಡುವುದಕ್ಕೆ ಪ್ರಯತ್ನ ಪಡುತ್ತೇನೆ ಎಂದು ಪರಿಸರವಾದಿ ಚೌಡಪ್ಪ ತಿಳಿಸಿದ್ದಾರೆ. ಮುಖ್ಯವಾಗಿ ನಮ್ಮ KH ಪುಟ್ಟಸ್ವಾಮಿ ಗೌಡರು ತುಂಬ ಸಂಭಾವಿತರು, ಒಳ್ಳೆಯ ವ್ಯಕ್ತಿಗಳು. ಜನರಿಗೆ ಏನಾದರೂ ಮಾಡಬೇಕು ಅಂತಕ್ಕಂಥ ಆಶೆಗಳು ಇಟ್ಕೊಂಡು ಬಂದಿರತಕ್ಕಂಥವ್ರು. ಅದು ರಾಜಕಾರಣ ಹೊರತುಪಡಿಸಿ ಅವ್ರು ತುಂಬ ಅತ್ಯುತ್ತಮ ವ್ಯಕ್ತಿಗಳು. ನೋಡಿ, ಅವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ಈ ಭಾಗದ ಒಂದಷ್ಟು ಕಿಡಿಗೇಡಿಗಳು ಮಾಡ್ತಾಯಿದ್ದಾರೆ. ಏನಾದರೂ ಆ ಯೋಜನೆಯಿಂದ ಹಣ ಮಾಡ್ಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ದಾರಿ ತಪ್ಪಿಸ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ನೇರವಾಗಿ ಹೇಳಬೇಕಂದ್ರೆ ನಮ್ಮ ಪುಟ್ಟಸ್ವಾಮಿ ಗೌಡರದೇ ಹಣದ ಅವಶ್ಯಕತೆ ಇಲ್ಲ, ಅವ್ರಿಗೆ ಮಾಹಿತಿಯ ಕೊರತೆ ಇದೆ. ನಾನು ಬಹಳ ಹಿಂದೆಯಿಂದ ಕೂಡ ಅವ್ರಿಗೆ ನಮ್ಮ ಭಾಗಕ್ಕೆ ನೀರಿನ ಕೊರತೆ ಯೋಜನೆಗಳನ್ನ ಏನೆಲ್ಲ ತರ್ಬೋದು ಅಂತ ಭಾಳ ಸಾರಿ ಅವ್ರನ್ನ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನಪಟ್ಟೆ. ಆದರೆ ನನ್ನ ಕೈಯಲ್ಲಿ ಆಗಲಿಲ್ಲ. ಬಹುಮುಖ್ಯವಾಗಿ ನೋಡಿ, ಎತ್ತಿನ ಹೊಳೆಯಲ್ಲಿ ನೀರಿಲ್ಲ. ಆ ಎತ್ತಿನ ಹೊಳೆಯನ್ನು ರೂಪಕಲ್ಪನೆ ಮಾಡಿದ್ದು ಮೊದಲನೇದಾಗಿ ಬಯಲುಸೀಮೆಗೆ ನಾವು ಪರಮಶಿವರು, ಡಾಕ್ಟರ್ ವೆಂಕಟರೆಡ್ಡಿ ಆ ಇಬ್ಬರು ಕೂಡ ದಿವಂಗತರು. ಸುಮಾರು 25 ವರ್ಷಗಳ ಹಿಂದೆ ಸರ್ಕಾರಕ್ಕೆ ಪಶ್ಚಿಮ ಘಟ್ಟಗಳ ನೀರನ್ನು ಈ ಕಡೆ ಬಯಲುಸೀಮೆಗೆ ತರಬೇಕು ಅಂತ ಹೋರಾಟವನ್ನು ರೂಪಕಲ್ಪನೆ ಮಾಡಿದ್ದು, ಆ ಯೋಜನೆ ಪರಿಕಲ್ಪನೆ ಮಾಡತಕ್ಕಂಥದ್ದು ನಾವುಗಳು. ಇತ್ತೀಚೆಗೆ ನಮ್ಮನ್ನು ಪರಿಗಣನೆಗೆ ತಗೊಳ್ದೇ MP ಗಳು, ಮಂತ್ರಿಗಳು, ಶಾಸಕರು ಆ ಯೋಜನೆಯನ್ನು ದಿಕ್ಕು ತಪ್ಪಿಸಿ ಆ ಯೋಜನೆಯಲ್ಲಿ ಈಗಾಗಲೇ ಸುಮಾರು 18ರಿಂದ 19,000 ಖರ್ಚು ಮಾಡಿದ್ದಾರೆ. ಈಗಾಗಲೇ ಸುಮಾರು 23,000 ಕೋಟಿಗೂ ಹೆಚ್ಚಿನ ಅದನ್ನು ಅನುದಾನವನ್ನು ಇದು ಮಾಡಿದ್ದಾರೆ. ಬಹುಶಃ ಅದು 30,000 ಕೋಟಿ ಖರ್ಚು ಮಾಡೋದು ಕೂಡ ಅಲ್ಲಿಂದ ನೀರು ಬರೋದಿಲ್ಲ. ಇನ್ನು ನಗರದಲ್ಲಿ ಭಾನುವಾರದಂದು ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಶಾಸಕ KH ಪುಟ್ಟಸ್ವಾಮಿ ಗೌಡ ಮಾತನಾಡಿ, ರೈತರಿಗೆ ನೀರು ಎಂದರೆ ಉದ್ವೇಗ ಬರುತ್ತದೆ ನಿಜ, ಆದರೆ ನಗರಕ್ಕೆ ನೀರಿನ ಸಮಸ್ಯೆ ಇರುವುದರಿಂದ 65 ಕೋಟಿ ವೆಚ್ಚದಲ್ಲಿ ವಾಟದ ಹೊಸಹಳ್ಳಿ ಕೆರೆಯಿಂದ ನಗರಕ್ಕೆ ನೀರು ತರುವ ಯೋಜನೆಗೆ ಅಡ್ಡಿಪಡಿಸುತ್ತಿರುವುದು ಕೆಲವರ ಕುಯುಕ್ತಿಯಾಗಿದೆ. ಕೆರೆಯ ನೀರಿನ ವಿಚಾರವನ್ನು ಕೆಲವರು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಕೆರೆಯಲ್ಲಿ ಮಳೆಯಿಂದ ಶೇಖರಣೆಯಾಗುವ ಒಂದು ಹನಿ ನೀರು ತರುವುದಿಲ್ಲ ಮತ್ತು ಎತ್ತಿನಹೊಳೆ ನೀರನ್ನು ವಾಟದ ಹೊಸಹಳ್ಳಿ ಕೆರೆಗೆ ತಂದ ನಂತರ ನಗರಕ್ಕೆ ನೀರು ಸರಬರಾಜು ಮಾಡುತ್ತೇವೆ ಎಂದರು. ಒಟ್ನಲ್ಲಿ ವಾಟದ ಹೊಸಹಳ್ಳಿ ಕೆರೆ ನೀರಿನ ವಿಚಾರ ದಿನಕ್ಕೊಂದು ಆಯಾಮ ಪಡೆದುಕೊಳ್ಳುತ್ತಿದ್ದು, ಮುಂದೆ ಯಾವ ದಾರಿ ಹಿಡಿಯುವುದೋ ಕಾದು ನೋಡಬೇಕಾಗಿದೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು.
ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ, EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಸತತ 10 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಬ್ಲೂಮ್ಸ್ PU ಕಾಲೇಜ್ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ವಾಪಸಂದ್ರ ಬಿಹೈಂಡ್ ಮಯೂರಿ ಬೇಕರಿ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMCS, ಕಾಮರ್ಸ್, EBACS. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ತರಗತಿ ಕೊಠಡಿಗಳು, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಡಿಜಿಟಲ್ ಕ್ಲಾಸ್ ರೂಮ್ಗಳನ್ನು ಹೊಂದಿದೆ. ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪ್ರತ್ಯೇಕ ಕಾಳಜಿ ವಹಿಸಲಾಗುವುದು. PU ಫಲಿತಾಂಶದಲ್ಲಿ ಸತತವಾಗಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಿರುವ ಏಕೈಕ PU ಕಾಲೇಜ್ ಬ್ಲೂಮ್ಸ್ PU ಕಾಲೇಜ್. ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದು ತಾಲೂಕು ಮತ್ತು ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದೆ. ಇನ್ನೇಕೆ ತಡ? ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯದ ಬುನಾದಿಗಾಗಿ ಇಂದೇ ಸಂಪರ್ಕಿಸಿ ಬ್ಲೂಮ್ಸ್ PU ಕಾಲೇಜ್.
ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ ₹75 ಅಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ ₹75 ಅಂತೆ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ.
ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ, ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಲಂಕಣಿ ಮಾತಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಅಭಿಲೇಖಾಲಯ ಶಾಖೆಯಿಂದ 1994-95ನೇ ಸಾಲಿನ ಸರ್ಕಾರಿ ಜಮೀನುಗಳ ಮಂಜೂರಿ ನಡಾವಳಿ ವಹಿಯು ನಾಪತ್ತೆಯಾಗಿರುವ ಅಂಶ ತಡವಾಗಿ ಬೆಳಕಿಗೆ ಬಂದಿದ್ದು, ಈ ಸಂಬಂಧ ತಹಸೀಲ್ದಾರ್ ಬಿಎನ್ ಸ್ವಾಮಿ ಅವರು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಕಚೇರಿಯ ಅಭಿಲೇಖಾಲಯದ ಶಾಖೆಯಲ್ಲಿ ಮೇ 2ರಿಂದ 9ರವರೆಗೆ ಕಡತಗಳು ಪರಿಶೀಲನೆ ಮಾಡುವ ವೇಳೆಯಲ್ಲಿ 1994-95ನೇ ಸಾಲಿನ ಸರ್ಕಾರಿ ಜಮೀನುಗಳ ಮಂಜೂರು ನಡವಳಿ ವಹಿ ನಾಪತ್ತೆಯಾಗಿರುವ ಅಂಶವನ್ನು ಅಭಿಲೇಖಾಲಯದ ವಿಷಯ ನಿರ್ವಾಹಕರಾದ ವಿ ರಾಮಪ್ರಸಾದ್, ಬಿಎಲ್ ಗೋಪಾಲ್ ಮತ್ತು ಟಿಎನ್ ಆಂಜನಪ್ಪ ಅವರು ತಹಸೀಲ್ದಾರ್ಗೆ ಮಾಹಿತಿ ನೀಡಿದ್ದಾರೆ. ಜಂಗಮಕೋಟೆ ನಾಡ ಕಚೇರಿ, ಹಾಲಿ ಬಶೆಟ್ಟಹಳ್ಳಿ ಹೋಬಳಿ, ಆಮ್ಕಹಳ್ಳಿ ಕಂದಾಯ ಹುಟ್ಟದಲ್ಲಿ ಹೆಚ್ಚುವರಿ ಗ್ರಾಮ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಜಿ ಗಂಗಾಧರ್ ಎಂಬಾತ ಹಕ್ಕು ದಾಖಲೆ ಶಿರಸ್ತೇದಾರ್ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಅಭಿಲೇಖಾಲಯದಲ್ಲಿ ಪ್ರವೇಶ ಮಾಡಲು ಯಾವುದೇ ಅನುಮತಿ ಮತ್ತು ಸೂಚನೆ ಇಲ್ಲದೆ ಬಂದು ಸರ್ಕಾರಿ ಜಮೀನುಗಳ ಮಂಜೂರು ನಡಾವಳಿ ವಹಿಯನ್ನ ಕಳವು ಮಾಡಿರಬಹುದು ಎಂಬ ಸಂಶಯವನ್ನ ವ್ಯಕ್ತಪಡಿಸಿ ವಿಷಯ ನಿರ್ವಾಹಕರು ತಾಲೂಕು ದಂಡಾಧಿಕಾರಿಗಳಿಗೆ ಮಾಹಿತಿಯನ್ನ ಪತ್ರದ ಮೂಲಕ ನೀಡಿದ್ದಾರೆ. ಸರ್ಕಾರಿ ಜಮೀನುಗಳ ಮಂಜೂರು ನಡಾವಳಿ ವಹಿಯು ಎ ವರ್ಗದ ಶಾಶ್ವತ ಸರ್ಕಾರಿ ದಾಖಲೆ ಆಗಿರುತ್ತದೆ. ಇದರಲ್ಲಿ ನೂರಾರು ರೈತರಿಗೆ ಮಂಜೂರು ಮಾಡಿದ ಮಾಹಿತಿಯು ನಮೂದಾಗಿರುತ್ತದೆ. ಇದರ ಆಧಾರದ ಮೇರೆಗೆ ಮಂಜೂರುದಾರರಿಗೆ ದುರಸ್ತಿ ಕಾರ್ಯ ಹಾಗೂ ಹಳೆ ಮಂಜೂರಾತಿಯಂತೆ ಖಾತೆಗೆ ಬಾಕಿ ಇರುವ ಮಂಜೂರುದಾರರಿಗೆ ಖಾತೆ ಮಾಡಲು ಪ್ರಮುಖ ಆಧಾರವಾಗಿರುತ್ತದೆ. ಇಂತಹ ದಾಖಲೆಯಲ್ಲಿ ಅಕ್ರಮವಾಗಿ ಮಂಜೂರು ಆಗದಿರುವಂತಹ ಹೊಸ ಹೆಸರುಗಳನ್ನು ಸೇರಿಸುವ ದುರುದ್ದೇಶದಿಂದ ಸರ್ಕಾರಿ ಜಮೀನುಗಳ ಮಂಜೂರು ನಡಾವಳಿ ವಹಿಯನ್ನ ಅಕ್ರಮವಾಗಿ ಕಳವು ಮಾಡಿದ್ದು, ಇದರಿಂದ ಪ್ರತಿನಿತ್ಯ ದುರಸ್ತಿ ಮಾಡುವ ಕಾರ್ಯಕ್ಕೆ ಅಡ್ಡಿ ಉಂಟಾಗಿರುತ್ತದೆ ಹಾಗೂ ಗ್ರಾಮದ ಸಹಾಯಕ ಜಿ ಗಂಗಾಧರ್ ಎಂಬಾತನೇ ವಹಿಯನ್ನ ಕದ್ದಿರಬಹುದು ಎಂಬ ಸಂಶಯ ವ್ಯಕ್ತಪಡಿಸಿ ತಹಸೀಲ್ದಾರ್ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದರು. ತಾಲೂಕು ದಂಡಾಧಿಕಾರಿ ಬಿಎನ್ ಸ್ವಾಮಿ ಅವರು ನೀಡಿದ ದೂರು ಆಧರಿಸಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಸಿ ವೇಣುಗೋಪಾಲ್ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡು ವಿಚಾರಣೆ ನಡೆಸಿ ಗ್ರಾಮ ಸಹಾಯಕ ಗಂಗಾಧರ್ ಎಂಬಾತನನ್ನ ಬಂಧಿಸಿ ಆತನ ಬಳಿ ಇದ್ದ ವಹಿಯನ್ನ ವಶಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನ ವಿರುದ್ಧ ನಡೆದ ಯುದ್ಧದ ಸಮಯದಲ್ಲಿ ವೀರಮರಣ ಹೊಂದಿದ್ದ ಯೋಧ ಮುರಳಿ ನಾಯಕ್ ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಜನಸಾಗರವೇ ಹರಿದು ಬಂದಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಸಮೀಪದಲ್ಲಿರುವ ಆಂಧ್ರಪ್ರದೇಶದ ಗೋರಂಟ್ಲ ಮಂಡಲ್ನ ಕಲ್ಲಿತಾಂಡ ಗ್ರಾಮದ ಶ್ರೀರಾಮಲು ನಾಯಕ್ ಜ್ಯೋತಿಬಾಯಿ ದಂಪತಿಗಳ ಪುತ್ರ ಮುರಳಿ ನಾಯಕ್ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನದ ವಿರುದ್ಧ ನಡೆದ ದಾಳಿಯಲ್ಲಿ ವೀರಮರಣವನ್ನಪ್ಪಿದ್ದರು. ಹುತಾತ್ಮ ಯೋಧ ಮುರಳಿ ನಾಯಕ್ ಪಾರ್ಥಿವ ಶರೀರವನ್ನು ಬೆಂಗಳೂರು ವಿಮಾನ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿಯ ರಾಷ್ಟ್ರೀಯ ಹೆದ್ದಾರಿ 44ರ ಮೂಲಕ ಮಿಲಿಟರಿ ವಾಹನದಲ್ಲಿ ಸ್ವಗ್ರಾಮಕ್ಕೆ ಸಾಗಿಸುವ ವೇಳೆ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ನಾರೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು ಹುತಾತ್ಮ ಯೋಧನ ದರ್ಶನ ಪಡೆದು ತ್ರಿವರ್ಣ ಧ್ವಜ ಹಿಡಿದು ಭಾರತ್ ಮಾತಾ ಕಿ ಜೈ, ಮುರಳಿ ನಾಯಕ್ ಅಮರ್ ರಹೆ ಎಂದು ಜೈಕಾರಗಳನ್ನು ಹಾಕಿ ಕಣ್ಣೀರಿನಲ್ಲೇ ಪುಷ್ಪನಮನ ಸಲ್ಲಿಸಿದರು. ಶುಭವಾಗಲಿ.
ವೀರ ಯೋಧರಿಗೆ ಶುಭವಾಗಲಿ. ಇಂಡಿಯನ್ ಆರ್ಮಿ ಜಿಂದಾಬಾದ್. ಇಂಡಿಯನ್ ಆರ್ಮಿ ಜಿಂದಾಬಾದ್. ಹುತಾತ್ಮ ಯೋಧ ಮುರಳಿ ನಾಯಕ್ ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಶನಿವಾರ ಸಂಜೆ 4 ಗಂಟೆಯಿಂದಲೇ ಜಮಾಯಿಸಿದ್ದ ಸಾವಿರಾರು ಮಂದಿಯನ್ನು ನಿಯಂತ್ರಿಸಲು ಬಾಗೇಪಲ್ಲಿ ಪೊಲೀಸರು ಹರಸಾಹಸ ಪಡೆಯಬೇಕಾಯಿತು. ವಾಹನ ದಟ್ಟಣೆ ಹೆಚ್ಚಾಗಿ 5-6 ಕಿಲೋಮೀಟರ್ನಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡುವಂತಾಯಿತು. ಬಾಗೇಪಲ್ಲಿಯ ಶಾಸಕ ಸುಬ್ಬಾರೆಡ್ಡಿ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನ್ರಾಜು ಸೇರಿದಂತೆ ವಿವಿಧ ಗಣ್ಯರಿಂದ ಹುತಾತ್ಮ ಯೋಧ ಮುರಳಿ ನಾಯಕ್ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸೂಚಿಸಿದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಅದ್ದೂರಿ ಶ್ರೀ ಧರ್ಮರಾಯಸ್ವಾಮಿ ಹೂವಿನ ಕರಗ ಮಹೋತ್ಸವ. ಕಣ್ಮನ ಸೆಳೆದ ಕರಗದ ನೃತ್ಯ ಕಣ್ತುಂಬಿಕೊಂಡ ಸಹಸ್ರಾರು ಸಾರ್ವಜನಿಕರು. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಅದ್ದೂರಿ ಜಾತ್ರಾ ಮಹೋತ್ಸವ. ಬ್ರಹ್ಮರಥೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ, ಗಮನ ಸೆಳೆದ ಸ್ವಾಮಿಯ ಅಲಂಕಾರ. ವಿಶ್ವದೆಲ್ಲೆಡೆ ಅಮ್ಮಂದಿರ ದಿನಾಚರಣೆ. ಅಮ್ಮನ ಹೆಸರಲ್ಲಿ ಉಚಿತ ಆರೋಗ್ಯ ಸೇವೆ, ಸಾರ್ಥಕತೆ ಮೆರೆದ ಶಾಸಕ ಪ್ರದೀಪ್ ಈಶ್ವರ್. ದಿನಕ್ಕೊಂದು ಆಯಾಮ ಪಡೆಯುತ್ತಿರುವ ಕುಡಿಯುವ ನೀರು ಯೋಜನೆ. ಕಗ್ಗಂಟಾದ ಅಮಾನಿ ಬೈರಸಾಗರ ಕೆರೆ ನೀರಿನ ವಿಚಾರ. ಕೆಲವರ ಷಡ್ಯಂತ್ರದಿಂದ ಯೋಜನೆಗೆ ಅಡ್ಡಿ ಎಂದ ಶಾಸಕ ಪುಟ್ಟಸ್ವಾಮಿ ಗೌಡ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.